ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ಒಂದು ಸಂದೇಶ. ಯಾರೋ ಮಾತಾಡ್ಬೇಡ್ರಿ, ಚಂದ ನೋಡ್ರಿ, ದಯವಿಟ್ಟು ಮಾತಾಡ್ಬೇಡ್ರಿ. ಆತ ಸಾವಿನ ಜೊತೆ ಆತ ಭಾರತ ಮಾತೆಯ ಪರಮ ಪವಿತ್ರ ಪಾದಕಮಲಗಳಿಗೆ ರಕ್ತದ ದರ್ಪಣ ಮಾಡಲೆಂದೇ ಜನಿಸಿದ ಯೋಧ ಅವನೇ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ. 22 ವರ್ಷದ ಅಪ್ರತಿಮ ಪರಾಕ್ರಮಿ. ಇನ್ನೊಂದ್ ಸ್ವಲ್ಪ ಯಾತ್ರೆ ಮಾಡ್ತಾರೆ. ಉತ್ತರ ಪ್ರದೇಶ ರಾಜ್ಯದ ಸಿದ್ದಾಪುರ ಜಿಲ್ಲೆಯ ಎಂಬ ಹಳ್ಳಿ ಗೋಪಿಚಂದ್ರ ಪಾಂಡೆ ಮೋಹಿನಿಯ ದಂಪತಿಗಳಿಗೆ ಹೊರವಾಗಿ ಬಂದವರೇ ಮನೋಜ್ ಕುಮಾರ್ ಪಾಂಡೆ. ಉಗ್ರರ ವಿರುದ್ಧ ಎಲೆವಡ್ಡಿ ನಿಂತಾರೆ. ತನ್ನ ಪರಿವಾರ ಸೈನಿಕ ತನ್ನ ಮನೆ ಬಿಟ್ಟು ತನ್ನ ಗಡಿಯನ್ನೇ ಮನೆ ಮಾಡಿಕೊಂಡವರು. ಭಾರತ ಮಾತೆಯ ನನ್ನ ತಾಯಿ ಎಂದು ಸಾರಿ ಸಾರಿ ಹೇಳಿದರು. ಕಾರ್ಗಿಲ್ ಯುದ್ಧದಲ್ಲಿ 1999 ಜುಲೈ ಮಧ್ಯರಾತ್ರಿ ಎದೆಗುಂದದೆ ಹೋರಾಡಿ ವೀರ ಮರಣ ಹೊಂದಿದವರೇ ಮನೋಜ್ ಕುಮಾರ್ ಪಾಂಡೆ. ಇಂತಹ ಹೀರೋ ಯೋಧನ ಜೀವನ ಚರಿತ್ರೆಯನ್ನು ನೃತ್ಯದ ಮೂಲಕ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಾರೆ. ಕಾಲ ಹಿಕ್ಕಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಮಾತನಾಡಯ್ಯ ಭೂತ, ಮಾತನಾಡಯ್ಯ ದೂತ, ನಿನ್ನೆ ನಾಳೆಯ ಧ್ವನಿಯೇ ನಾಳೆ ಆಗೋದ ಹಿಂದೆ ಹಾಡೋ. ಹಿರಿಯ ಮಾತನ್ನಾಡೋ, ಒಡೆಯ ಮಾತನ್ನಾಡೋ. ಈ ಲೋಕವೆಲ್ಲ ನಿನ್ನ ಮಾತಿಗೆ ಕಾಯುತ್ತೈದೆ, ಈ ಲೋಕವೆಲ್ಲ ನಿನ್ನ ಮಾತಿಗೆ ಕಾಯುತ್ತೈದೆ. ಭೂತಪ್ಪ, ಏನಾಗ್ಲಿಕ್ಕುಂಟು ಹೇಳ್ಬಿಡಪ್ಪ. ಪಶ್ಚಿಮದ ದಿಕ್ಕಿನಲ್ಲಿ ಹೊಸ ಸೂರ್ಯನ ಬೆಳಕಿನಲ್ಲಿ ಈ ದೇಶ ಕಾಯೋ ಯೋಧ ಹುಟ್ಟಾನೆ. ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದೆ ನಮ್ಮ, ಮಗನ ಹಾಡಿದೆ ನಮ್ಮ. ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದ ನಮ್ಮ, ಮಗನ ಹಾಡಿದ ನಮ್ಮ. ಹಡಿಯೋದಕ್ಕಿಂತ ಮುತ್ತೊಂದ ಹಾಡಿದಂಗೆ ಮಗನ ಹಾಡಿದೆ ನಮ್ಮ. ಮನೆಗೆ ಕೀರ್ತಿ ತಂದ ನಮ್ಮ, ಮನೆಗೆ ಕೀರ್ತಿ ತಂದ ನಮ್ಮ. ಮಗ ಹುಟ್ಟ್ಯಾನಮ್ಮ, ಮನೆಗೊಬ್ಬ ಮಗ ಹುಟ್ಟ್ಯಾನಮ್ಮ. ಕೋಲು ಮಂಡ ಜಂಗುಮ ದೇವರು ಗುರುವೆ ಕಾರಣ್ಯಕ್ಕೆ ದಯ ಮಾಡವರೇ.
ನೀಡವ್ವ ಕೋಟಗಲ್ಲಮ್ಮ ದೇವನಿಗೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊದರಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ನೀಡವ್ವ ಕೊಡಗಲ್ಲಮ್ಮ ದೇವನಿಗೆ ತಾಯಿ ಅಂದ್ರೆ ತಾಯಿ ಆಗಬೇಕಿಲ್ಲ ತಾಯಿ. ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ. ಶಿಕ್ಷೆ ನೀಡಿದ್ರೆ ಬಾಳ ಬಂಗಾರ ತಾಯಿ. ಕೈ ತುಡಿದ್ರೆ ಬಾಳ ಬೂದ್ ಕುಂಬಳಕಾಯಿ ಎಂದವನೇ ಮಾದೇವ. ಕೊಡುಗಲ್ಲಮ್ಮ ದೇವನಿಗೆ ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಎಲ್ಲ ತಾಯಿ. ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ. ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ. ಬೈ ದುಡಿದ್ರೆ ನಿಮ್ ಬಾಳು ಗಂಡೆಕಾಯಿ ಎಂದವನೇ ಮಾದೇವ. ಕೊಡುಗಲ್ಲಮ್ಮ ದೇವನಿಗೆ ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಎತ್ತೋರ ಪುಣ್ಯವೋ ಮುತ್ತಾಗಿ ಬಂತಮ್ಮೋ ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಕನ್ಯಾಮಣಿ ತಾಯಿ. ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ. ಬೈ ದುಡಿದ್ರೆ ನಿಮ್ ಬಾಳು ಗಂಡೆಕಾಯಿ ಎಂದವನೇ ಮಾದೇವ. ಕೊಡುಗಲ್ಲಮ್ಮ ದೇವನಿಗೆ ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಎತ್ತೋರ ಪುಣ್ಯವೋ ಮುತ್ತಾಗಿ ಬಂತಮ್ಮೋ ಮುತ್ತಂತ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟೋಟಾವು ನೋಡೆ. ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬರವು ಶರಣೆಂದಾವೋ. ಲಕ್ಷ್ಮೀಬಾಯಿ ಮಗ ಇಷ್ಟ್ ಬೇಗ ದೊಡ್ಡವನಾದ್ ನೋಡ್ರಿ. ಇವತ್ತೇ ಮದ್ವೆ ಅಂತೆ. ಇದ್ಯಾಕಂದ್ರೆ ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಗುಡುಗಿದಂತೆ ಸಿಡಿ 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 ಸಿಡಿಲಿನಂತೆ ಆಹಾ 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 ಎರಗಿ ಬಂತು ಮಳೆಯು ಓಹೋ 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 ಹರಿದು ಬಂತು ಹೊರೆಯು ಎರಗಿ ಬಂತು ಮಳೆಯು ಎಲ್ಲ ಕಳವಳ ಹೋರಾತಳ ಮಳ ನೀರು ಜಳಜಳ ಆಸೆ ಸಳಸಳ ಆಸೆ ಸಳಸಳ ನಿಮ್ಗೆ ಮದ್ವಿ ಇಷ್ಟ ಅದಲ್ಲ? ಮದ್ವೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲೇನ್ರಿ? ಅದು ನೀನ್ ಕೂಡ ಏನೇನೋ ಮಾತಾಡ್ಬೇಕು ಅಂತೆಲ್ಲ ಇದ್ದೆ, ಅದನ್ನೆಲ್ಲ ಈ ಪತ್ರದಲ್ಲಿ ಬರ್ದಿದ್ದೀನಿ. ನೀನ್ ಒಂದ್ಸಲ ಓದಿದ್ರೆ. ನಂಗೆ ಓದೋದು ಬರಂಗಿಲ್ರಿ. ಹೌದಾ? ಏನು ಹೇಳಿದ್ರು ಬಿಡ, ನಾನ್ ನಿಂಗೆ ಓದೋದು ಬರೆಯೋದು ಕಲಿಸ್ತೀನಿ. ಇನ್ಮುಂದೆ ರಾತ್ರಿ ಮಲ್ಗೋ ಸಮಯ 2 ತಾಸು ಅಕ್ಷರಾಭ್ಯಾಸ ಮಾಡೋಣ.
ಚಂದದ ಗೆಳೆಯ ನೋಡವ್ವ ನನ್ನ ಕೈಯ ಹಿಡಿದು ತಿದ್ದಿದನವ್ವ ಅಕ್ಕರೆಯ ಸಿಹಿ ಬೆರೆಸಿ ಅಕ್ಷರ ಸುಧೆಯನ್ನು ಸುರಿಸಿ ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ ಗೋರಂಟಿ ಬಣ್ಣದಂಗೆ ರಂಗೇರಿತವ್ವ ಎಂಥ ಚಂದದ ಗೆಳೆಯ ನೋಡವ್ವ ಎಂಥ ಚಂದದ ಗೆಳೆಯ ನೋಡವ್ವ. ಗಂಡ ಆರ್ಮಿಗ್ ಸೇರಿದ್ರು ಇವಾಗ ತಾನೇ ಜಾಯ್ನ್ ಆದ್ರು. ಅವರು ಈ ದೇಶನ ಕಾಯ್ಲಿ, ನಾನು ಅವ್ರ ಕುಟುಂಬನ ಕಾಯ್ತೀನಿ. ಹಲೋ. ಹಾ ಹಲೋ, ರಮಾಬಾಯಿ ಅವರ? ಹಾ ಹೇಳಿ. ನೋಡಮ್ಮ, ನಿನ್ನೆ ನಡೆದ ಗುಂಡಿನ ದಾಳಿಯಲ್ಲಿ ನಿಮ್ ಗಂಡ ಹುತಾತ್ಮರಾದ್ರಮ್ಮ. ಎಂಥ ಚಂದದ ಗೆಳೆಯ ನೋಡವ್ವ ನೋವ ನುಂಗಿ ಬದುಕ ಕಟ್ಟಿದನವ್ವ ಎಂಥ ಚಂದದ ಗೆಳೆಯ ನೋಡವ್ವ ತಾನೇ ಕರಗಿ ಎಲ್ಲರ ಬೆಳಗಿದನವ್ವ ಎಂಥ ಚಂದದ ಗೆಳೆಯ ನೋಡವ್ವ. ಧನ್ಯವಾದಗಳು. ಅತಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನೃತ್ಯವನ್ನು ವ್ಯಕ್ತಪಡಿಸಿ